ಹಾಯ್ ಫ್ರೆಂಡ್ಸ್, ಎಲ್ಲರೂ ಗೌರಿ ಗಣೇಶ ಹಬ್ಬ ಶುಭಾಶಯಗಳು. ಏನಪ್ಪ ಇವ್ರು ಮೊಸರನ್ನ ತೋರಿಸ್ತಾರೆ ಅಂತ ಅನ್ಕೋಬೇಡಿ. ನಮ್ಮ ಮನೆ ಪುಟಾಣಿ ಮಕ್ಳು ಎಲ್ಲರೂ ಸೇರ್ಕೊಂಡು ಇವತ್ತು ಗೌರಿ ಗಣೇಶನ ನಮ್ಮ ಕಾಂಪೌಂಡ್ ಒಳಗಡೆ ಕೂರಿಸಿದ್ದಾರೆ. ಸಂಜೆ ಪ್ರಸಾದಕ್ಕೋಸ್ಕರ ನಾನು ಪ್ರಸಾದನ ರೆಡಿ ಮಾಡ್ಕೊತಾ ಇದ್ದೆ. ಚಿತ್ರಾನ್ನ, ಮೊಸರನ್ನ, ಕರ್ಜಿಕಾಯಿ ಎಲ್ಲ. ಮಕ್ಕಳೆಲ್ಲ ದೊಡ್ಡವ್ರನ್ನೆಲ್ಲರೂ ಕರೆದು ಎಲ್ಲರೂ ಪೂಜೆ ಎಲ್ಲ ಮಾಡಿದ್ರು. ಮಕ್ಕಳು ಪೂಜೆ ಎಲ್ಲ ಮಾಡಿ ಸೂಪರಾಗಿ ಮಂತ್ರ ಶ್ಲೋಕ ಎಲ್ಲ ಹೇಳಿದ್ರು. ಹೇಳಾದ್ಮೇಲೆ ಪ್ರಸಾದ ಎಲ್ಲಿ ಚೆಲ್ಕೊತಾರೆ ಅಂದ್ಬಿಟ್ಟು ಯಜಮಾನ್ರೆ ಎಲ್ರಿಗೂ ಪ್ರಸಾದನೆಲ್ಲ ಮಕ್ಳು ಕೈಯಲ್ಲೆಲ್ಲ ಕೊಟ್ಟರು. ಮಕ್ಕಳು ಎಲ್ಲ ತಿಂದಾದ್ಮೇಲೆ ಡ್ಯಾನ್ಸು ಭಜನೆ ಎಲ್ಲ ಇತ್ತು. ನಮ್ಮ ಕಾಂಪೌಂಡ್ ಒಳಗೆ ಫಸ್ಟ್ ಟೈಮ್ ನಾವು ಕೂರಿಸಿರೋದು. ಅದು ನಮ್ಮ ಮಕ್ಳು ಕೈಯಿಂದನೇ ಕೂರ್ಸೋಕೆ ಹೇಳಿದರು. ಅವರೇನೆ ಕೂರಿಸ್ಬೇಕು ಅಂತ ಇದು ಮಾಡಿದ್ರು. ಆಮೇಲೆ ನಾವೇನು ಮಾಡಿದ್ವಿ, ಮಂಗಳಾರತಿನೆಲ್ಲ ಮಾಡಿದ್ವಿ. ಎಲ್ಲ ಆರತಿ ಎಲ್ಲ ಬೆಳಗಿ ನಾವು ಶ್ಲೋಕ ಮಂತ್ರ ಎಲ್ಲ ಹೇಳಿದ್ವಿ. ಹೇಳಾದ್ಮೇಲೆ ಗಣೇಶನ ವಿಸರ್ಜನೆಗೆ ಅಂದ್ಬಿಟ್ಟು ಎಲ್ಲ ಎಲ್ಲಿ ವಿಸರ್ಜನೆ ಮಾಡೋದು ಅಂತೆಲ್ಲ ಮಾತಾಡಾದ್ಮೇಲೆ ವಿಸರ್ಜನೆಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡ್ರು. ಹಾಗೆ ಗಣೇಶನಿಗೆ ವಿಸರ್ಜನೆಗೆ ಅಂದ್ಬಿಟ್ಟು ಇದು ಮಾಡಿ ಕರ್ಪೂರ ತೆಂಗಿನಕಾಯಿ ಎಲ್ಲ ತೋರಿಸ್ಬಿಟ್ಟು ಈಡ್ಗೆ ಹೊಡೆದು ಹಂಗೆ ಒಂದು ಕಾಂಪೌಂಡ್ ಸುತ್ತ, ನಮ್ಮನೆ ಕಾಂಪೌಂಡ್ ಸುತ್ತ ಒಂದು ರೌಂಡ್ ಎಲ್ಲ ಬಂದು ವಿಸರ್ಜನೆಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ. ಏನಿಲ್ಲ, ಸಿಂಪಲ್ಲಾಗಿ ಬಕೆಟಲ್ಲೇ ಇಟ್ಟು ವಿಸರ್ಜನೆನ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಗಣೇಶ ಅಂತೂ ತುಂಬ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಗೌರಿ ಗಣೇಶ ಬಿಡೋಕ್ಕೆ ಮನಸ್ಸಿರಲಿಲ್ಲ. ಬೇಗ ಬಂದು ಬೇಗ ಹೋದಂಗೆ ಇತ್ತು. ಇನ್ನು ಮಕ್ಳಿಗೆ ಸ್ಕೂಲೆಲ್ಲ ಇರುತ್ತಲ್ವ, 2 ದಿನ 3 ದಿನ ಅಂತ ಇಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅವತ್ತೆಲ್ಲ ಬಿಟ್ಟಾಯಿತು. ಬೆಳಗ್ಗೆ ತಂದರು, ಮಧ್ಯಾಹ್ನ ಎಲ್ಲ ಡ್ಯಾನ್ಸು ಕಚೇರಿ ಎಲ್ಲ ಇತ್ತು. ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಗಣೇಶ ವಿಸರ್ಜನೆ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಅದೇ ಇನ್ನೂ ಇಟ್ಕೋಬೇಕಿತ್ತೇನೋ ಅಂತ ಅನ್ಸಂಗಿತ್ತು. ತುಂಬ ಚೆನ್ನಾಗಿತ್ತು. ಮಕ್ಳಿಗೂ ಒಂಥರ ಬೇಜಾರಾಯಿತು, ಗಣೇಶನ ಬಿಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಅದೇನು ಮಾಡೋಕ್ಕಾಗಲ್ಲ, ಬಿಡಲೇಬೇಕು ಅಂದ್ಬಿಟ್ಟು ಬಿಟ್ಟರು ಅವರು. ತುಂಬ ಚೆನ್ನಾಗಿತ್ತು ಗಣೇಶನ. ಈ ನಮ್ಮ ಪುಟ್ಟ ಗಣೇಶನ ಲೈಕ್ ಮಾಡಿ